ನಾನು ಯಾವಾಗಲೂ ಸಿ ಎಂ ನಿಮ್ಗೆ ಹೇಳ್ತಾನೆ ಇದೀನಿ, ಮತ್ತೆ ಅದನ್ನೇ ಕೇಳ್ತೀರ. ನೀವು ಮಾಡೋ ಕೆಲಸ ಏನೋಪ್ಪ ಒಂದು ಥ್ಯಾಂಕ್ಸ್ ಚೆನ್ನಾಗಿದೆಯೋ ಏನೋ ಒಂದು ಹೇಳಿ, ಅಟ್ಲೀಸ್ಟ್ ಒಂದು ಪ್ರಯತ್ನ ಪಟ್ಟಿದ್ದೀನಿ, ಗೊತ್ತಿಲ್ಲ ಅದೇನಾಗತ್ತೆ ಅಂತ, ಒಂದು ಹೋಪ್ಸ್ ಇಟ್ಕೊಂಡು ಮಾಡಿದ್ದೀನಿ, ಓಕೆನಾ? ಅದು ನಿಮಗ್ ಬಿಟ್ಟಿದ್ದು. ಏನ್ ಹೇಳಿ, ನೆಕ್ಸ್ಟ್ ಇದೇನೋ ಆಗಿಲ್ಲ ಇನ್ನೊಂದೇನೋ ಟ್ರೈ ಮಾಡ್ತಾನೆ ಇರ್ತೀನಿ. ನಾನು ಹೇಳಿದ್ದೀನಿ, ನಾನು ಬದುಕಿರೋವರೆಗೂ ಟ್ರೈ ಮಾಡ್ತಾ ಇರ್ತೀನಿ. ಅದು ನೀವು ನನ್ನ ಹುಚ್ಚ ಅನ್ಕೊಬೋದು, ದಡ್ಡ ಅನ್ಕೊಬೋದು, ಏನಾರ ಅನ್ಕೊಳ್ಳಿ, ನನ್ನ ಮನಸ್ಸಿಗೆ ತೃಪ್ತಿ ಸಿಗೋವರೆಗೂ ಮಾಡ್ತಾನೆ ಇರ್ತೀನಿ ನಾನು. ಬಟ್ ಒಂದಂತೂ ತಿಳ್ಕೊಳ್ಳಿ, ನಾಯಕ ಅಂತೂ ನಾನು ಆಗಲ್ಲ, ನೀವೇ ನಾಯಕರಾಗಬೇಕು. ಹಾ, ಇಲ್ಲಿ ನಾನು ಸೈಡ್ ರೋಲೇ ಮಾಡಬೇಕು. ಇಲ್ಲಿ ಓನರ್ಸ್ ನೀವು, ಪ್ರೊಡ್ಯೂಸರ್ ನೀವು, ನಿಮ್ಗೆ ಹೇಳಿದ್ರೆ ಅರ್ಥನೇ ಆಗ್ತಿಲ್ಲ. ಫ್ರೀ ದುಡ್ಡು ನಿಮ್ದು, ನಂದಲ್ಲ ಸರ್, ಸರ್ಕಾರದ ಸರ್ ಅವ್ರು ನಮ್ಗೆ 5,000 ರೂಪಾಯಿ ಕೊಡ್ತಾರೆ ಸರ್. ಏನ್ ಸರ್ ನಿಮ್ದು ಲಕ್ಷಾಂತರ ರೂಪಾಯಿ ಇದ್ದೀರಿ ಅಂದ್ರೂ ಒಪ್ಪಲ್ಲ ನೀವು. ನಾವೇನ್ ಮಾಡಿ ನೋಡಿ, ಒಂದ್ ಹೇಳ್ತೀನಿ ಇವ್ರೆ, ಆಗ್ಲಿ ನಿಧಾನಕ್ಕಾಗ್ಲಿ. ನಾನು ಹೇಳಿದ್ದು ಅರ್ಜೆಂಟ್ ಇಲ್ಲ ನನಗೆ, ಇನ್ನು ನನ್ನ ಕಾಲಾವಧಿ ನಂತರ ಆಗ್ಲಿ, ಬೇಕಾರೆ ನೆಕ್ಸ್ಟ್ ಜನರೇಷನ್ ಅರ ಎಚ್ಚೆತ್ಕೊಳ್ಳಿ. ಅಲ್ಲ, ಆ ಟೈಮ್ ಬರೋದ್ ಬೇಡ ಅಂತ ಇರೋದು. ಅಟ್ಲೀಸ್ಟ್ ಯಾವ್ಯಾವ್ದು ದೇಶದಲ್ಲಿ ಗಲಾಟೆಗಳಾಗಿದೆ ಅದ್ರ ಬದಲು ಇದೆಯಪ್ಪ ಅಂತ ಏನ್ ಹೇಳಿ, ಎದ್ದು ಗಲಾಟೆ ಮಾಡಿ ಹೊಡೆಯೋದ್ರಿಂದ ಏನು ಪ್ರಯೋಜನ ಇಲ್ಲ. ಅಟ್ಲೀಸ್ಟ್ ದಾರಿ ಇದೆ, ಟ್ರೈ ಮಾಡಿ ಅಂತ ಅಷ್ಟೇ. ಯಾರು ಹೇಳಿದ ಅನ್ಯಾಯ ಆಗ್ತಿದೆ ಅಂತ? ಅವರೆಲ್ಲ ಚೆನ್ನಾಗಿದೆ ಅಂತೀಯ, ನೀವು ಅನ್ಯಾಯ ಆಗ್ತಿದೆ ಅಂತ. ನೀವೇ ಹೇಳಿ, ಎಲ್ಲ ಚೆನ್ನಾಗಿದೆ ಸರ್, ಇನ್ನೊಬ್ರು ಲೀಡರ್ ಬನ್ನಿ ಅಂತ ಇದ್ದೀರಾ ನೀವೇ. ಗುರುವೆ, ಮಾಡ್ತಾ ಇರ್ತೀನಿ ಗುರುವೆ. ನಾನು ನಿಮ್ಮನ್ನೆಲ್ಲ ಕಳಿಸಿರೋದಕ್ಕೆ ನಿಮ್ಮೊಂದು ಸಹಕಾರ ಸಿಕ್ಕಿದ್ರೆ, ನೀವೆಲ್ಲ ಒಂದೇ ಜನಕ್ಕೆ ಹೇಳಿದ್ರೆ, ಆಗಲ್ಲ ಅಂತ ನೀವು ಅನ್ಕೊಂಡ್ಬಿಟ್ರೆ ಎಷ್ಟೋ ಲಕ್ಷ ಜನಕ್ಕೆ ಹೋಗಲ್ಲ ಇದು. ಅಲ್ಲಲ್ಲ, ನಾನು ಹೇಳಿದ ಅಲ್ವಾ ಗುರುವೆ, ಒಂದು ಟ್ರೈ ಮಾಡೋಣ ಎಲ್ಲರೂ ಸೇರಿ ಅಂತ. ನಾಳೆ ಆಗುತ್ತೆ ಆಗಲ್ಲ ನಮ್ಮ ಕೈಲಿ ಏನಿದೆ ಅಲ್ವಾ? ಅಲ್ಲ ನೋಡಿ, ಇನ್ನೊಂದ್ಸತಿ ನಾನು ಎಲ್ರಿಗೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ನೀವೇನೇ ಮಾಡೋಕ್ ಮುಂಚೆ ಒಂದ್ಸತಿ ಹಾಕೊಂಡು ಒಂದ್ ಅರ್ಧ ಗಂಟೆ ಟೈಮ್ ಕೊಡಿ. ಒಂದ್ಸತಿ ನೋಡಿ, ಫುಲ್ ನೋಡ್ರ ಮೇಲೆ ನಿಮ್ಗೆ ಏನನ್ಸುತ್ತೋ ಹೇಳಿ, ನಾನು ಬದಲಾವಣೆ ಮಾಡ್ಕೊಂತೀನಿ. ಅಟ್ಲೀಸ್ಟ್ ನೋಡಿ, ಓದಿ, ಅಷ್ಟಾರ ಒಂದು ಸಮಾಧಾನ ಇರಲಿ. ಏನಲ್ಲಿ ನೋಡಕ್ ಮುಂಚೆ ಇದೆಲ್ಲ ಆಗತ್ತಾ, ಅದು ಬೇಡ ದಯವಿಟ್ಟು. ಇದರಿಂದನೇ ಇವತ್ತು ನಾವು ಈ ಪರಿಸ್ಥಿತಿ ಬಂದಿರೋದು, ಅದು ಮರಿಬೇಡಿ. ಯಾರೋ ಲೀಡ್ರಿಂದ ಈ ಸಮಾಜ ಹಾಳಾಗಿದೆ ಅಂತ ಅನ್ನೋದು ನಾನು ಒಪ್ಪೋದೇ ಇಲ್ಲ. ನಮ್ಗಳಿಂದನೇ ಹಾಳಾಗಿರೋದು ಇದು. ನಾವೇ ತಪ್ಪು ಮಾಡಿರೋದು, ನಾವೇ ಸರಿ ಮಾಡ್ಬೇಕಿರ್ಲಿ ಅಲ್ವಾ? ಅದಕ್ಕೆ ಒಂದ್ಸತಿ ನೋಡಿ, ಬೇಕಾಗಿ ಎಂಟ್ರಾಗಿ ನೋಡಿ, ಟ್ರೈ ಮಾಡಿದ್ರೆ ತಾನೇ ನಿಮ್ಗೆ ಗೊತ್ತಾಗೋದು. ಅಲ್ಲ, ಆಗೋದನ್ನ ತಡೀರಿ. ನೀವೇ ಆಗ್ಬೇಕಂದ್ರೆ ಆಗಿ ಇನ್ನೊಬ್ರು ತಡೀತಾರೆ. ಆಯ್ತು, ನೋಡ್ಬಿಡಿ ಯಾರು, ಓಕೆನಾ?